ಇನ್ನು ಈಗ ಕಾಂಗ್ರೆಸ್ನ ನಿಯೋಗ ಕೂಡ ಹೋಗುತ್ತಂತೆ. ಈಗ ಶುರು ಆಯ್ತಲ್ಲ ಈಗ ಡ್ರಾಮಾ. ಬಿಜೆಪಿಯವ್ರದ್ದೊಂದು ನಿಯೋಗ, ಕಾಂಗ್ರೆಸ್ನೊಂದು ನಿಯೋಗ. ಓ ಅಂತ ಹೋಗಿ ಅವರೊಂದಿಷ್ಟು ಮಾತಾಡಿಕೊಂಡು ಇವ್ರದ್ದೊಂದಿಷ್ಟು ಕತೆ ಹೇಳಿಕೊಂಡು ಬಳ್ಳಾರಿ ಬ್ಯಾನರ್ ಗಲಾಟೆ ಸ್ಥಳಕ್ಕೆ ಈಗ ಕಾಂಗ್ರೆಸ್ ನಿಯೋಗ, ಕಾಂಗ್ರೆಸ್ನ ಸತ್ಯ ಶೋಧನಾ ನಿಯೋಗ ಭೇಟಿಯನ್ನು ಕೊಡುತ್ತಂತೆ, ಪರಿಶೀಲನೆಯನ್ನ ಮಾಡ್ತಾರಂತೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ನೇತೃತ್ವದ ತಂಡದಿಂದ ಮೋಸ್ಟ್ಲಿ ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ಸ್ ಇರಬೇಕು ಇವರೆಲ್ಲ. ಬ್ಯಾನರ್ ಕಟ್ಟಿದ ಜಾಗವನ್ನು ಪರಿಶೀಲಿಸ್ತಾರೆ ನಿಯೋಗದವರು. ಕರೆಕ್ಟ್, ಬ್ಯಾನರ್ ಎಲ್ಲಿ ಕಟ್ಟಿದ್ರು, ಏನಾಗಿತ್ತು, ಫೈರ್ ಎಲ್ಲಿಂದ ಬಂತು, ಪಾಪ ಎಲ್ಲ ಎಕ್ಸ್ಪರ್ಟ್ಸ್ಗಳೆಲ್ಲ ಏನು ಫುಲ್ ತರಬೇತಿ ತೊಗೊಂಡು ಬಂದುಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಈಗ ಕ್ರೈಮ್ ಸೀನ್ಗಳಿಗೆಲ್ಲ ಕಳಿಸ್ಬಿಟ್ಟು ಒಂದು ನಿಯೋಗ ಸತ್ಯಶೋಧನೆಯನ್ನು ಮಾಡುತ್ತಂತೆ. ಪೊಲೀಸರಿಗೆ ಇನ್ನೇನು ಕೆಲಸ ಇದೆ? ಮೋಸ್ಟ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, SP ಅವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಇದಕ್ಕೆ ಇರಬೇಕು, ನಮ್ಮ ಟೀಮ್ ಹೋಗ್ತಾ ಇದೆ, ಎಕ್ಸ್ಪರ್ಟ್ ಟೀಮು, ನಿಮ್ದು ಯಾಕೆ ಅವಶ್ಯಕತೆ ಇದೆ, ನೀವು ಸಸ್ಪೆಂಡ್ ಆಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಈಗ ಫುಲ್ ಎಕ್ಸ್ಪರ್ಟ್ ಇರುವಂಥ ಟೀಮ್ ಕಳಿಸ್ಕೊಟ್ಟಿದ್ದಾರೆ. ಏನ್ರಿ ಕರ್ಮ, ಕ್ರೈಮ್ ಸೀನಿಗೂ ರಾಜಕಾರಣಿಗಳು ಹೋಗಬೇಕಾ?